4 ಸಾರಿಗೆ ನಿಗಮಗಳ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತೆ ಬೀದಿಗಿಳಿಯಕ್ಕೆ ರೆಡಿಯಾಗಿದ್ದಾರೆ. ಆಗಸ್ಟ್ 5ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳು ಏನೇನು? ಡೀಟೇಲ್ಸ್ ಇಲ್ಲ. ಆಗಸ್ಟ್ 5ರಂದು ಸಾರಿಗೆ ನೌಕರರ ಮುಷ್ಕರ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕಾದಿದೆ. ಅದೇನು ಅಂದ್ರೆ ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಗಸ್ಟ್ 5ರಂದು ಸಾರಿಗೆ ಮುಷ್ಕರ ಕರೆ ನೀಡಲಾಗಿದೆ. ಹಲವು ಬಾರಿ ನಮ್ಮ ಬೇಡಿಕೆಗೆ ಸಕಾರಾತ್ಮಕವಾಗಿ ಸಿಎಂ ಸ್ಪಂದಿಸಿಲ್ಲ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ಸಾರಿಗೆ ನೌಕರರ ಬೇಡಿಕೆಗಳೇನು? ಸುಮಾರು 38 ತಿಂಗಳ ಹಿಂಬಾಕಿ, ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ, ನಗದು ರಹಿತ ವೈದ್ಯಕೀಯ ಸೌಲಭ್ಯ, ಹಕ್ಕಿನ ರಜೆ, 2021ರ ಮುಷ್ಕರದ ವೇಳೆ ವಜಾ ಮಾಡಲಾದ ನೌಕರರ ಮರು ನೇಮಕಾತಿಗೆ ಆಗ್ರಹಿಸಿದೆ. ಇದನ್ನು ಶೀಘ್ರ ಮಾಡುವಂತೆ ನೌಕರರು ಆಗ್ರಹಿಸಿದ್ದಾರೆ. ಮಾಡದಿದ್ದರೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುವುದು ಬಹುತೇಕ ಪಕ್ಕಾ ಆಗಿದೆ ಎಂದು ಸಿಎಂ ನೇತೃತ್ವದಲ್ಲಿ ಸಾರಿಗೆ ನೌಕರರ ಸಭೆ. ಇನ್ನು ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದ್ದು, ಇಂದು ಸಿಎಂ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ನಡೆಯಲಿದೆ. ಮೀಟಿಂಗ್ ಬಳಿಕ ಮಂಗಳವಾರ ಸಾರಿಗೆ ಮುಷ್ಕರ ಆಗುತ್ತಾ ಇಲ್ವಾ ಎಂಬ ಕುತೂಹಲಕ್ಕೆ ಬ್ರೇಕ್ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಮೆಜೆಸ್ಟಿಕ್ನಿಂದ, ಹಾಗೆಯೇ ಇನ್ನೋರ್ವ ಪ್ರತಿನಿಧಿ ಧ್ರುವ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ವೀರೇಶ್ ಫಸ್ಟ್. ವೀರೇಶ್, ಯಾವ ರೀತಿಯಲ್ಲಿ ಈ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ? ಒಂದು ವೇಳೆ ಸಿಎಂ ಇವರ ಬೇಡಿಕೆಗಳಿಗೆಲ್ಲ ಒಪ್ಪು ಬಿಟ್ರೆ ಹೇಗೂ ಮುಷ್ಕರ ಇರೋದಿಲ್ಲ, ಆದರೆ ಒಪ್ಪದೇ ಇದ್ದಲ್ಲಿ ಏನಾಗಬಹುದು? ಮತ್ತೆ ಇವರ ಡಿಮಾಂಡ್ಸ್ ಕೂಡ ಏನೇನಿದೆ ವೀರೇಶ್? ಶ್ರೀಲಕ್ಷ್ಮಿ, ಕಳೆದ ದಿನಗಳಿಂದ ಒಂದ್ ಕಡೆ ಸಾರಿಗೆ ಮುಷ್ಕರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ. 2 ದಿನ ಹಿಂದೆ ಸಹ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ. ಅಂದ್ರೆ ನಾವು ಮುಷ್ಕರ ಮಾಡೇ ಮಾಡ್ತೀವಿ. ಮತ್ತೊಂದ್ ಕಡೆ ಕಾನೂನು ಪ್ರಕಾರ ಸಿಎಂಗೆ ಒಂದ್ ಕಡೆ ನೋಟಿಸ್ ನೀಡಿದರೆ ನಾವು ಮುಷ್ಕರ ಮಾಡೇ ಮಾಡ್ತೀವಿ. ಒಂದ್ ಕಡೆ ಏನಾದ್ರೂ ಸಂಧಾನ ಸಭೆ ಆಗ್ಬೋದಾ, ಮತ್ತೊಂದ್ ಕಡೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಒಂದ್ ಕಡೆ ಅವನ ಕಡೆ ತಿಳಿಸಿದ್ದಾರೆ. ಆದ್ರೆ ಸರ್ಕಾರ ಮತ್ತೊಂದ್ ಕಡೆ ಕಾರ್ಮಿಕ ಇಲಾಖೆ ಸಭೆ ಮೇಲೆ ಸಭೆ ಮಾಡಿತು, ಇನ್ನೂ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ನಾಳೆ ನಿರ್ಧಾರವಾಗಲಿದೆ ಆಗಸ್ಟ್ 5ಕ್ಕೆ ಮುಷ್ಕರ ಆಗುತ್ತೆ ಆಗಲ್ವಾ ಎಂಬುದು. ಯಾಕಂದ್ರೆ ನಾಳೆ ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಅಲ್ಲಿ ಸಾರಿಗೆ ಅಧಿಕಾರಿಗಳಿರ್ತಾರೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳಿರ್ತಾರೆ ಮತ್ತು ಸಾರಿಗೆ ಮುಖಂಡರು ಸಹ ಇರ್ತಾರೆ. ಆ ಒಂದು ಸಭೆಯಲ್ಲಿ ಇವರ ಬೇಡಿಕೆಗೆ ಹೇಳಿರುತ್ತವೆ. ಹಿಂಬಾಕಿ 38 ತಿಂಗಳ ಹಿಂಬಾಕಿ, ಮತ್ತೊಂದು ಕಡೆ ವೇತನ ಪರಿಷ್ಕರಣೆ ಮಾಡಲೇಬೇಕಾದ ಕಡೆ ಪಟ್ಟು ಹಿಡಿದಿದ್ದಾರೆ. ಇವೆರಡು ಪ್ರಮುಖ ಬೇಡಿಕೆಗಳು. ಇವರು ಅಕಸ್ಮಾತ್ ಸರ್ಕಾರ ಮಾಡಲಿಲ್ಲ ಅಂದ್ರೆ ಒಂದ್ ಕಡೆ ಹೋರಾಟ ಫಿಕ್ಸ್ ಅಂತ ಕಡೆ ಸಾರಿಗೆ ಮುಖಂಡರು ಸಹ ಹೇಳ್ತಿದ್ದಾರೆ. ಸರ್ಕಾರ ಸಹ ಒಂದ್ ಕಡೆ ಎಸ್ಮಾ ಜಾರಿ ಮಾಡಿದೆ. ಬಟ್ ಎಸ್ಮಾ ಜಾರಿ ಮಾಡಿದ್ರು ನೌಕರರು ಯಾವುದೇ ಭಯ ಪಡದೆ ಒಂದ್ ಕಡೆ ಹೋರಾಟ ಮಾಡೇ ಮಾಡ್ತು ಅಂತ ಕಡೆ ಎಚ್ಚರಿಕೆ ಮತ್ತೊಂದ್ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನಾಳಿನ ಸಭೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಎಂ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಏನಾದ್ರೂ ಸಂಧಾನ ಮಾಡ್ತಾರೆ? ಯಾಕಂದ್ರೆ ಕಳೆದ ಬಾರಿ 2-3 ಬಾರಿ ಸಂಧಾನ ಸಿಎಂ ಅವರು ಮಾಡಿದ್ರು, ಬಟ್ ಇದುವರೆಗೂ ಬೇಡಿಕೆ ಈಡೇರಿಲ್ಲ. ಒಂದ್ ಕಡೆ ಸಿಎಂ ಅವರು ಮಾತು ತಪ್ಪಿದ್ದಾರೆ ಎಂಬ ಒಂದು ಕಡೆ ಸಾರಿಗೆ ನೌಕರರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ನಾಳೆ 11:30ಕ್ಕೆ ಐವಲ್ಡ್ ಸಭೆ ಇದೆ. ಆ ಸಭೆಯಲ್ಲಿ ಏನಾದರೂ ಸಂಧಾನವಾದ್ರೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಅಂತ ಸಿಎಂ ಅವರು ತಿಳಿಸಿದ್ರೆ ಮಾತ್ರ ಮುಷ್ಕರ ವಾಪಸ್ ತೆಗೆದುಕೊಳ್ತಾರೆ. ಇಲ್ಲವಾದ್ರೆ ಮುಷ್ಕರ ಫಿಕ್ಸ್ ಅಂತ ಹೇಳ್ಬೋದು. ಈಗಾಗಲೇ ಸಾರಿಗೆ ನೌಕರು ಅಂದ್ರೆ 1,15,000 ಸಾರಿಗೆ ನೌಕರು ಒಂದ್ ಕಡೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮುಷ್ಕರ ಮಾಡೇ ಮಾಡ್ತು ಅಂತ ಸರ್ಕಾರ ಎಚ್ಚರಿಕೆ ನೀಡುತ್ತಿದ್ದಾರೆ. ನಾಳೆ ಸಭೆ ಈ ಒಂದು ಮುಷ್ಕರದ ಬಗ್ಗೆ ನಿರ್ಧಾರವಾಗಲಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿದೆ ವೀರೇಶ್. ಇನ್ನು ಲೆಟ್ ಮಿ ಗೋ ಟು ಧ್ರುವ. ಯಾವೆಲ್ಲ ರೀತಿಯಲ್ಲಿ ತಯಾರಿಗಳು ನಡೆದಿದೆ? ಜೊತೆಗೆ ಒಂದು ವೇಳೆ ಮಾತುಕತೆ ವಿಫಲವಾದರೆ ಎಲ್ಲಾ ಬಸ್ಗಳ ಓಡಾಟ ಬಂದ್ ಆಗತ್ತಾ? ಜನರಿಗೆ ಯಾವೆಲ್ಲ ರೀತಿ ತೊಂದರೆ ಆಗಬಹುದು? ಈ ಮುಷ್ಕರದಿಂದ ಏನೆಲ್ಲ ಪರಿಣಾಮಗಳಾಗಬಹುದು ಒಂದು ವೇಳೆ ಮುಷ್ಕರ ಆದ್ರೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ಒಂದು ಬೇಡಿಕೆಗಳಿಗೆ ಸಿಎಂ ನಾಳೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ 5ನೇ ತಾರೀಕಿನಿಂದ ಸಾರಿಗೆ ಮುಷ್ಕರ ಅಂದ್ರೆ ಈ 4 ನಿಗಮಗಳೇನಿದಾವೆ ಎಲ್ಲಾ ಬಸ್ಗಳನ್ನ ಕೂಡ ಬಂದ್ ಮಾಡಿ ಮುಷ್ಕರವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ 2020ರಲ್ಲಿ ಒಂದು ಮುಷ್ಕರವನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೂಡ ಆಗಿತ್ತು. ಸಾರಿಗೆ ನೌಕರರು ಎಲ್ಲರೂ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ರು. ಹೀಗಾಗಿ ಹಲವು ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನ ಮಾಡ್ತಾ ಇರುವಂತದ್ದು ಹಿಂಬಾಕಿಯನ್ನ ಪಾವತಿ ಮಾಡಬೇಕು ಮತ್ತೆ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಸರ್ಕಾರ ಏನೋ ಈ
ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಅಂದ್ರೆ ಇದಕ್ಕೆ ಸಿಎಂ ಭರವಸೆಗಳನ್ನ ಮಾತ್ರ ನೀಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರ ಬೇಡಿಕೆಯನ್ನ ಈಡೇರಿಸಿಲ್ಲ. ಹೀಗಾಗಿ ಬಸ್ ನಿಂತು ಅಂತ ಹೇಳಿದ್ರೆ ಸುಮಾರು 1 ಕೋಟಿಗೂ ಅಧಿಕ ಜನರು ನಿತ್ಯ ಈ ಸಾರಿಗೆ ಬಸ್ ನಲ್ಲಿ ಓಡಾಟವನ್ನ ನಡೆಸ್ತಾರೆ. ಅವರಿಗೆ ನಿಜವಾಗ್ಲೂ ಕೂಡ ತೊಂದರೆಯಾಗುತ್ತೆ. ಕಾರಣ ಅಂತ ಹೇಳಿದ್ರೆ ಸಮರ್ಪಕವಾಗಿ ಅಷ್ಟು ಖಾಸಗಿ ಬಸ್ ಇಲ್ಲ. ಸಾರ್ವಜನಿಕ ಸಾರಿಗೆಯನ್ನ ಬಳಸಿಕೊಂಡು ಸಾಕಷ್ಟು ಜನ ಓಡಾಡ್ತಾರೆ. ಶಕ್ತಿ ಯೋಜನೆ ಅಡಿ ಮಹಿಳೆಯರು ಕೂಡ 70 ಲಕ್ಷಕ್ಕೂ ಅಧಿಕ ಜನರು ಓಡಾಟವನ್ನ ಮಾಡ್ತಾರೆ. ಹೀಗಾಗಿ ಬಸ್ ನಿಂತು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಆಗೋದಂತೂ ನಿಶ್ಚಿತ. ಅಲ್ಲದೆ ಇವರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ಜನರಿಗೆ ತೊಂದರೆಯಾಗಿ ನಿಗಮಕ್ಕೂ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ನೌಕರರ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿ ನಾಳೆ ಸಭೆಯನ್ನ ಸಂಧಾನ ಸಕ್ಸಸ್ಫುಲ್ ಆದ್ರೆ ಮಾತ್ರ ಈ ಒಂದು ಜನರಿಗೆ ತೊಂದರೆ ಆಗೋದನ್ನ ತಪ್ಪಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಮುಷ್ಕರ ಕರೆ ಕೊಟ್ಟರು ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳ ಓಡಾಟ ಕೂಡ ನಿಲ್ಲುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲದೆ ಸಾಕಷ್ಟು ಸಾರಿಗೆ ಸಂಘಟನೆಗಳು ಕೂಡ ಈಗಾಗಲೇ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಾರಣ ಒಬ್ಬೊಬ್ರು ಇವ್ರದ್ದು 10 ರಿಂದ 15 ಲಕ್ಷ ಹಿಂಬಾಕಿಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಕೆಲವರಿಗೆ ಸಂಬಳ ಕೂಡ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು. 4 ಸಾರಿಗೆ ನಿಗಮಗಳ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತೆ ಬೀದಿಗಿಳಿಯಕ್ಕೆ ರೆಡಿಯಾಗಿದ್ದಾರೆ. ಆಗಸ್ಟ್ 5ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳು ಏನೇನು? ಡೀಟೇಲ್ಸ್ ಇಲ್ಲ. ಆಗಸ್ಟ್ 5ರಂದು ಸಾರಿಗೆ ನೌಕರರ ಮುಷ್ಕರ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕಾದಿದೆ. ಅದೇನು ಅಂದ್ರೆ ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಗಸ್ಟ್ 5ರಂದು ಸಾರಿಗೆ ಮುಷ್ಕರ ಕರೆ ನೀಡಲಾಗಿದೆ. ಹಲವು ಬಾರಿ ನಮ್ಮ ಬೇಡಿಕೆಗೆ ಸಕಾರಾತ್ಮಕವಾಗಿ ಸಿಎಂ ಸ್ಪಂದಿಸಿಲ್ಲ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ಸಾರಿಗೆ ನೌಕರರ ಬೇಡಿಕೆಗಳೇನು? ಸುಮಾರು 38 ತಿಂಗಳ ಹಿಂಬಾಕಿ, ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ, ನಗದು ರಹಿತ ವೈದ್ಯಕೀಯ ಸೌಲಭ್ಯ, ಹಕ್ಕಿನ ರಜೆ, 2021ರ ಮುಷ್ಕರದ ವೇಳೆ ವಜಾ ಮಾಡಲಾದ ನೌಕರರ ಮರು ನೇಮಕಾತಿಗೆ ಆಗ್ರಹಿಸಿದೆ. ಇದನ್ನು ಶೀಘ್ರ ಮಾಡುವಂತೆ ನೌಕರರು ಆಗ್ರಹಿಸಿದ್ದಾರೆ. ಮಾಡದಿದ್ದರೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುವುದು ಬಹುತೇಕ ಪಕ್ಕಾ ಆಗಿದೆ ಎಂದು ಸಿಎಂ ನೇತೃತ್ವದಲ್ಲಿ ಸಾರಿಗೆ ನೌಕರರ ಸಭೆ. ಇನ್ನು ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದ್ದು ಇಂದು ಸಿಎಂ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ನಡೆಯಲಿದೆ. ಮೀಟಿಂಗ್ ಬಳಿಕ ಮಂಗಳವಾರ ಸಾರಿಗೆ ಮುಷ್ಕರ ಆಗುತ್ತಾ ಇಲ್ವಾ ಎಂಬ ಕುತೂಹಲಕ್ಕೆ ಬ್ರೇಕ್ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಮೆಜೆಸ್ಟಿಕ್ನಿಂದ ಹಾಗೆಯೇ ಇನ್ನೋರ್ವ ಪ್ರತಿನಿಧಿ ಧ್ರುವ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ವೀರೇಶ್.